ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ಇತ್ತೀಚೆಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಹೇಗಾಗಿದೆ ಅಂದರೆ, ಅಭಿಮಾನಿಗಳು ಅವ್ರ ಹತ್ರ ಹೋದಾಗ ಅವ್ರಿಗೊಂಥರ ಏನೋ ಅಹಂ ಥರ ಹುಟ್ಕೊಳ್ಳುತ್ತೆ. ಸೊ ಅಂಥದ್ದೇ ಒಂದು ಘಟನೆ ಆಗಿರ್ಬೋದು. ಅಜಿತ್ ಅವರು ಇದ್ದಂತಹ ಅಬುದಾಬಿಯಲ್ಲಿ ನಡೆದಿದೆ. ಸೊ ನಾವೆಲ್ಲ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಬಂದಾಗ ಈ ಥರ ಒಂದು ಘಟನೆಗಳು ಸಾಕಷ್ಟು ನಮ್ಮ ಕಣ್ಣಿಗೆ ಬಿದ್ದಿವೆ. ಅಂದರೆ ಅಭಿಮಾನಿಗಳು ಏನೋ ಒಂದು ಸೆಲ್ಫಿ ತಗೋಬೇಕು ಅಥವಾ ಏನೋ ಅವ್ರ ಹತ್ರ ಜೊತೆ ಮಾತಾಡಿಸ್ಬೇಕು, ಶೇಕ್ ಹ್ಯಾಂಡ್ ಕೊಡಬೇಕು ಅಂತ ಸಾಕಷ್ಟು ಮುಗಿಬೀಳೋದಂತೆ ಅಂತ ಒಂದು ಕೇಸ್ಗಳು ಆಗಿದೆ. ಆದರೆ ಅಲ್ಲಿ ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅಭಿಮಾನಿಗಳನ್ನು ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು. ಎಷ್ಟೋ ಜನ ಈಗ ಸ್ಟೇಜ್ ಮೇಲೆ ಹತ್ಕೊಂಡು ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಾಗಿರ್ಬೋದು. ನಾವೀಗ ಈ ಸ್ಟೇಡಿಯಂಗಳಲ್ಲೇ ನೋಡ್ಬೋದು. ಈಗ ಏನು ಕ್ರಿಕೆಟ್ ಆಗ್ತಾ ಇರುತ್ತೋ ಅಲ್ಲಿ ಧೋನಿಯನ್ನು ಕಂಡು ಅವರ ಜೊತೆ ಒಂದು ಓಡಿ ಬಂದು ಸೆಲ್ಫಿ ತೆಗೆಯೋದಾಗಿರ್ಬೋದು, ಅಥವಾ ವಿರಾಟ್ ಅವ್ರ ಜೊತೆ ಒಂದು ಸೆಲ್ಫಿ ತೆಗೆಯೋದಾಗಿರ್ಬೋದು. ಇದನ್ನು ನಾವು ಸಾಕಷ್ಟು ನೋಡಿದ್ವಿ. ಅಲ್ಲಿ ಆಟಗಾರರು ಯಾವ ರೀತಿ ಅಂದರೆ ಅವರನ್ನು ನಿಲ್ಲಿಸಿ ಫೋಟೋ ತೆಗೆದು ಮತ್ತೆ ಅವರನ್ನು ಕಳಿಸೋದು ನಾವು ನೋಡಿರ್ತೀವಿ. ಸೊ ಇದು ಎಲ್ಲೋ ಒಂದು ಕಡೆ ಅವರ ಒಂದು ಅಭಿಮಾನಿಗಳು ಇದು ಕೂಡ ಒಂಥರ ಅವರ ಮೇಲೆ ಇದ್ದಂತಹ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ಅವರ ಮೇಲೆ ಇರುವಂತಹ ಅಭಿಪ್ರಾಯಗಳು ಚೇಂಜಸ್ ಆಗಿರೋದು ನಾವು ನೋಡಿರ್ತೀವಿ. ಬಟ್ ಈಗ ಸ್ಟಾರ್ ನಟರು ಏನು ಮಾಡ್ತಿದ್ದಾರೆ, ಕೆಲವೊಂದು ಸ್ಟಾರ್ ನಟರು ಎಲ್ಲ ಅಂತ ಹೇಳ್ತಿಲ್ಲ, ಕೆಲವೊಬ್ರು ಏನು ಮಾಡ್ತಿದ್ದಾರೆ, ಈ ಅಹಂ ಅನ್ನೋದು ಎಲ್ಲರ ಕಡೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರೇ ಒಬ್ಬ ಫ್ಯಾನ್ಸ್ ಬಂದರೂ ಕೂಡ ಅವರನ್ನು ತಳ್ಳೋದಾಗಿರ್ಬೋದು ಅಥವಾ ಅವರನ್ನು ದೂರ ಸರಿಸೋದು ಅಥವಾ ಅವರ ಬಾಡಿ ಗಾರ್ಡ್ಸ್ಗಳಿಗೆ ಹೇಳಿ ಆಚೆ ಕಡೆ ದೂಡೋದಾಗಿರ್ಬೋದು. ಈ ಥರ ನಾವು ಸಾಕಷ್ಟು ನೋಡಿದ್ವಿ. ಅಂಥದ್ದೊಂದು ಘಟನೆ ಅಜಿತ್ ಅವ್ರ ಮೇಲೆ ನಡೆದಿದೆ. ಈಗ ಅಜಿತ್ ಅವ್ರದ್ದು ಇದು ಫಸ್ಟೇ ಅಲ್ಲ, ಮುಂಚೆನೂ ಇತ್ತು. ಯಾಕಂದರೆ ಅವ್ರು ಸ್ಟೇಜ್ ಮೇಲೆ ಹೋದಾಗ ಅವ್ರ ಅಭಿಮಾನಿ ಬಂದಾಗ ಅವರನ್ನು ದೂರ ತಳ್ಳೋದು, ಈ ಥರ ಕೇಸ್ಗಳು ಮಾಡೇ ಇರ್ತಾರೆ. ಈ ಥರ ಘಟನೆಗಳು ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಹೋಗುತ್ತೆ. ಅಂಥದ್ದೊಂದು ಘಟನೆ ಅಬುದಾಬಿಯಲ್ಲಿ ನಡೀತಾ ಹೋಗುತ್ತೆ. ಈಗ ಅಜಿತ್ ಅವ್ರಿಗೆ ಈ ಥರ ಹಿಂದೆನೂ ಸಿನಿಮಾ ಮಾಡಿದಾರೆ. ಹಾಡುಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರುವಂತಹ ಹಾಡುಗಳನ್ನೇ ಕೊಟ್ಟಿರುವಂಥ ಅಜಿತ್ ಅವರು ಒಂದು ಸಿನಿಮಾಕ್ಕಿಂತ ಈಗ ಅವರು ಕಾರ್ ರೇಸ್ ಮೇಲೆ ಜಾಸ್ತಿ ಒಲವನ್ನು ಮೂಡಿಸ್ತಿದ್ದಾರೆ. ಅಂದರೆ ಅವರು ಈ ಹಿಂದೆನೂ ಕಾರ್ ರೇಸಿಂಗಲ್ಲಿ ಇದ್ದು ಸಾಕಷ್ಟು ಪ್ರಶಸ್ತಿಗಳಾಗಿರ್ಬೋದು, ಒಳ್ಳೆ ಹೆಸರನ್ನು ಕೂಡ ಮಾಡಿದ್ದಾರೆ. ಈ ಕಡೆ ನಟನೆ ಕೂಡ ಹಾಗೆ, ಈ ಕಡೆ ಕಾರ್ ರೇಸಿಂಗಲ್ಲೂ ಸಿಕ್ಕಾಪಟ್ಟೆ ಹೆಚ್ಚು ಫೇಮಸ್ ಆಗಿರುವಂಥ ಅಜಿತ್ ಅವರು ಅಬುದಾಬಿಯಲ್ಲಿ ಒಂದು ಕಾರ್ ರೇಸಿಂಗ್ ಸ್ಪರ್ಧೆ ಇರುತ್ತೆ. ಆ ಒಂದು ಇದರಲ್ಲಿ ಭಾಗವಹಿಸುವಂಥ ಹೊತ್ತಿಗೆ ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಸೆಲ್ಫಿ ತಗೊಳ್ಳೋಕ್ಕೆ ಮುಗಿಬೀಳ್ತಾ ಇರ್ತಾರೆ. ನಾವು ಈ ಹಿಂದೆ ನೋಡಿರ್ಬೋದು, ಸ್ಟಾರ್ ನಟರ ಜೊತೆ ಮೊಬೈಲ್ ಇಲ್ಲದ ಕಾಲ ಒಂದು ಆಟೋಗ್ರಾಫ್ ತಗೊಳ್ಳೋಕ್ಕೆ ಅಥವಾ ಏನೋ ಒಂದು ಫೋಟೋ ಕೂಡ ತೆಗಿಯೋಕೆ ಆ ಒಂದು ಕಾಲದಲ್ಲಿ ಮೊಬೈಲ್ ಕೂಡ ಇರಲಿಲ್ಲ. ಹೆಚ್ಚಾಗಿ ಅವರು ಆಟೋಗ್ರಾಫನ್ನು ಕೈ ಮೇಲೆ ಹಾಕಿಸ್ಕೊಳ್ಳೋದು ಅಥವಾ ಒಂದು ಪುಸ್ತಕದ ಮೇಲೆ ಹಾಕಿಸ್ಕೊಳ್ಳೋದು, ಈ ಥರ ನಡೀತೈತೆ. ಆವಾಗ ಅಷ್ಟು ಕ್ರೇಜ್ ಹುಟ್ಕೊಂಡಿರಲಿಲ್ಲ, ಅಂದರೆ ಅಷ್ಟು ಜನ ಜಾಸ್ತಿ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಈಗ ಫೋಟೋ ಇದ್ದ ಕಾರಣ ಅಥವಾ ಒಂದು ಮೊಬೈಲ್ ಇದ್ದ ಕಾರಣ ಎಲ್ಲರೂ ಕೂಡ ಮುಗಿಬೀಳ್ತಾರೆ. ನಮ್ಮ ಸ್ಟಾರ್ ನಟರ ಜೊತೆ ಫೋಟೋ ಬೇಕು ಅಥವಾ ಅವ್ರ ಜೊತೆ ನಮ್ಮದೊಂದು ಫೋಟೋ ಇರಬೇಕು, ನೆನಪಿಗಿರಬೇಕು, ನಾವು ಇಷ್ಟಪಟ್ಟುವಂಥ ಸ್ಟಾರ್ ನಟರು ಕೂಡ ಅವರು, ಆ ಥರ ಕೆಲವೊಂದು ಮನೋಭಾವ ಈ ನಮ್ಮ ಜನರಿಗೂ ಕೂಡ ಅಷ್ಟು ಬುದ್ಧಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಮತ್ತೆ ಅವ್ರ ಹತ್ರನೇ ಹೋಗ್ತಾ ಇರ್ತಾರೆ. ಇದು ಜನಗಳಿಗೆ ಏನು ಈ ಜಾತ್ರೆ ಮರಳು ಅಥವಾ ಜನ ಮರಳು ಅನ್ನೋ ರೀತಿಯಲ್ಲಿ ಈ ಥರ ನಾವು ನೋಡಿದಾಗ ಸಾಕಷ್ಟು ವಿಚಿತ್ರ ಕೇಸ್ಗಳು ಕೂಡ ಕಾಣಿಸ್ತಾ ಇರುತ್ತೆ. ಅಂದಾಗೆ ಈ ಅಜಿತ್ ಅವರ ಈ ಅಬುದಾಬಿಯಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಕೂಡ ಅಭಿಮಾನಿಗಳಿಗೆ ಒಂಥರ ಬೈತಾರೆ, ಇದು ಥಿಯೇಟರ್ ಅಲ್ಲ ಅಂತ ಒಂದು ಮಾತುಗಳನ್ನು. ಅಂದರೆ ಇದು ಥಿಯೇಟರ್ ರೀತಿ ಅಲ್ಲ, ಕಿರ್ಚಾಡೋದಾಗಿರ್ಬೋದು, ನಡ್ಕೊಳ್ಳೋ ರೀತಿಯಲ್ಲಿ ಇದು ಥಿಯೇಟರ್ ಅಲ್ಲ, ಸರಿಯಾಗಿ ವರ್ತಿಸಿ ಅನ್ನೋ ಮಾತನ್ನು ಹೇಳ್ತಾರೆ. ಇದೆಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಿಗೆ ಬೇಜಾರನ್ನು ತರುತ್ತೆ. ಅಭಿಮಾನಿಗಳನ್ನ ಈ ಥರ ಟ್ರೀಟ್ ಮಾಡಬಾರ್ದಿತ್ತು ಅಜಿತ್ ಅವರು. ಯಾಕಂದರೆ ಅವರ ಮೇಲೆ ಪ್ರೀತಿ ಇಟ್ಕೊಂಡು ಅವರ ಮೇಲೆ ಗೌರವ ಇಟ್ಕೊಂಡು ಎಲ್ಲರೂ ಬಂದು ಮಾತಾಡ್ತಿರ್ಬೇಕಾದ್ರೆ ಈ ಥರ ಇದು ಥಿಯೇಟರ್ ಅಲ್ಲ, ಅಂದರೆ ಸರಿಯಾಗಿ ವರ್ತಿಸಿ ಅನ್ನೋ ಮಾತುಗಳೆಲ್ಲ ಒಂದು ಕಡೆ ಅವರ ಅಭಿಮಾನಿಗಳಿಗೆ ಬೇಜಾರನ್ನು ತಂದಿದೆ. ಸೊ ಇದರ ಪ್ರಕಾರ ಈ ಒಂದು ಮಾತು ವೈರಲ್ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಗಳು ಅಜಿತ್ ಅವ್ರಿಗೆ ಬಂದಿದೆ. ಸೊ ಅಜಿತ್ ಅವರ ಈ ನಡವಳಿಕೆ ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ. ಅಂದರೆ ಅವರ ಈ ಒಂದು ನಡವಳಿಕೆಯನ್ನು ಕಂಡು ಅಭಿಮಾನಿಗಳು ಕೂಡ ಗರಂ ಆಗಿ ಕಮೆಂಟ್ ಮೇಲೆ ಕಮೆಂಟ್ ಅಥವಾ ನೆಗೆಟಿವ್ ಆಗಿ ಪೋಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ನಡವಳಿಕೆ ಒಂದು ಸ್ಟಾರ್ ನಟನಿಗೆ ಇರಬಾರ್ದು ಅಂತ ಕೆಲವೊಂದು ಕಮೆಂಟ್ಗಳು ಕೂಡ ಬಂದಿದೆ.